ಓಂ ಶಾಂತಿ.
ಇಂದಿನ ದಿನಾಂಕ 27/4/2025. ಪ್ರಾರ್ಥಮುರುಳಿ ಅವ್ವೆಕ್ ಬಾಪ್ ದಾದ ರಿವೈಸ್ 3/2/2005 ಮಧುಬನ. ಸೇವೆಯನ್ನು ಮಾಡುತ್ತಾ ಉಪರಾಮ್ ಮತ್ತು ಬೇಅದ್ದಿನ ವೃತ್ತಿಯ ಮೂಲಕ ಸದಾ ಸಿದ್ಧರಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನರಾಗಿ. ಇಂದು ಗ್ರೇಟ್ ಗ್ರ್ಯಾಂಡ್ ಫಾದರ್ ತನ್ನ 4 ಕಡೆಯ ಕೋಟಿಯಲ್ಲಿ ಕೆಲವರು ಮತ್ತು ಕೆಲವರಲ್ಲಿಯೂ ಸಹ ಕೆಲವರಾದ ಮಕ್ಕಳ ಭಾಗ್ಯವನ್ನು ನೋಡಿ ಸಂತೋಷ ಪಡುತ್ತಿದ್ದೇವೆ. ಇಂತಹ ವಿಶೇಷ ಭಾಗ್ಯವು ಮತ್ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮಗುವಿನ ವಿಶೇಷತೆಯನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. ಯಾವ ಮಕ್ಕಳು ಬಾಪ್ ದಾದಾರವರೊಂದಿಗೆ ಹೃದಯದಿಂದ ಸಂಬಂಧವನ್ನು ಜೋಡಿಸಿದ್ದಾರೆ, ಆ ಪ್ರತಿಯೊಬ್ಬ ಮಗುವಿನಲ್ಲಿ ಒಂದಲ್ಲ ಒಂದು ವಿಶೇಷತೆಯು ಅವಶ್ಯವಾಗಿ ಇದೆ. ಎಲ್ಲದಕ್ಕಿಂತ ಮೊದಲನೆಯ ವಿಶೇಷತೆಯು ಸಾಧಾರಣ ರೂಪದಲ್ಲಿ ಬಂದಿರುವಂತಹ ತಂದೆಯನ್ನು ತಿಳಿದು ನನ್ನ ಬಾಬಾ ಎಂದು ಒಪ್ಪಿಕೊಂಡರು. ಈ ತಿಳುವಳಿಕೆಯು ಎಲ್ಲದಕ್ಕಿಂತ ದೊಡ್ಡ ವಿಶೇಷತೆಯಾಗಿದೆ. ನನ್ನ ಬಾಬಾ ಎಂದು ಹೃದಯದಿಂದ ಒಪ್ಪಿಕೊಂಡರು. ತಂದೆಯೂ ಸಹ ನನ್ನ ಮಗು ಎಂದು ಹೇಳಿದರು. ಯಾರೆಲ್ಲ ಹೆಸರಾಂತ ತತ್ವಜ್ಞಾನಿಗಳಿದ್ದಾರೆ, ವಿದ್ವಾನದವರು, ಧರ್ಮಾತ್ಮರು ತಿಳಿಯಲು ಸಾಧ್ಯವಾಗಲಿಲ್ಲವೋ ಅದನ್ನು ಸಾಧಾರಣ ಮಕ್ಕಳು ತಿಳಿದುಕೊಂಡರು ಮತ್ತು ತನ್ನ ಅಧಿಕಾರವನ್ನು ಪಡೆದುಕೊಂಡರು. ಯಾರೇ ಬಂದು ಈ ಸಭೆಯ ಮಕ್ಕಳನ್ನು ನೋಡಿದ್ದೇ ಆದರೆ ಇಂತಹ ಮುಗ್ಧ ಮಾತೆಯರು ಈ ಸಾಧಾರಣ ಮಕ್ಕಳು ಇಷ್ಟು ದೊಡ್ಡ ತಂದೆಯನ್ನು ತಿಳಿದುಕೊಂಡಿದ್ದಾರೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ವಿಶೇಷತೆಯು ಅರ್ಥ ಮಾಡಿಕೊಳ್ಳುವಂಥದ್ದು. ತಂದೆಯನ್ನು ತಿಳಿದುಕೊಂಡು ತನ್ನವರನ್ನಾಗಿ ಮಾಡಿಕೊಳ್ಳುವುದು ಇದು ತಾವು ಕೋಟಿಯಲ್ಲಿ ಕೆಲವು ಮಕ್ಕಳು ಭಾಗ್ಯವಾಗಿದೆ. ಯಾರೆಲ್ಲ ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ ಅಥವಾ ದೂರದಲ್ಲಿ ಕುಳಿತು ಸನ್ಮುಖದ ಅನುಭವವನ್ನು ಮಾಡುತ್ತಿದ್ದಾರೆ, ಎಲ್ಲ ಮಕ್ಕಳು ಮನಸ್ಸಿನಿಂದ ತಂದೆಯನ್ನು ತಿಳಿದುಕೊಂಡಿದ್ದಾರೆ. ತಿಳಿದುಕೊಂಡಿದ್ದೀರೋ ಅಥವಾ ತಿಳಿದುಕೊಳ್ಳುತ್ತಿದ್ದೀರೋ? ಯಾರು ತಿಳಿದುಕೊಂಡಿದ್ದೀರಿ ಅವರು ಕೈ ಎತ್ತಿ. ತಿಳಿದುಕೊಂಡಿದ್ದೀರಾ? ಒಳ್ಳೆಯದು. ಬಾಪ್ ದಾದಾರವರು ತಿಳಿದುಕೊಳ್ಳುವ ವಿಶೇಷತೆಯನ್ನು ಹೊಂದಿರುವ ಪ್ರತಿಯೊಬ್ಬ ಮಗುವಿಗೆ ಶುಭಾಶಯಗಳನ್ನು ನೀಡುತ್ತಿದ್ದೇವೆ. ವಾವ್ ಭಾಗ್ಯವಾನ್ ಮಕ್ಕಳೇ, ವಾವ್. ಅರಿತುಕೊಳ್ಳುವ 3ನೆಯ ನೇತ್ರವನ್ನು ಪ್ರಾಪ್ತಿ ಮಾಡಿಕೊಂಡಿರಿ. ಮಕ್ಕಳ ಹೃದಯದ ಗೀತೆಯನ್ನು ಬಾಪ್ ದಾದಾ ಕೇಳುತ್ತಿದ್ದೇವೆ. ಅದು ಯಾವ ಗೀತೆ? ಯಾರನ್ನು ಪಡೆಯಬೇಕಾಗಿತ್ತೋ ಅವರನ್ನು ಪಡೆದೆವು. ತಂದೆಯೂ ಸಹ ಓ ಮುದ್ದಾದ ಮಕ್ಕಳೇ, ಏನನ್ನು ತಂದೆಯಿಂದ ಪಡೆಯಬೇಕಾಗಿತ್ತೋ ಅದನ್ನು ಪಡೆದುಕೊಂಡಿದ್ದೀರಿ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬ ಮಗುವು ಅನೇಕ ಆತ್ಮೀಯ ಖಜಾನೆಗೆ ಬಾಲಕರೇ ಮಾಲೀಕರಾಗಿ ಬಿಟ್ಟಿರಿ. ಈ ದಿನ ಬಾಪ್ ದಾದಾ ಖಜಾನೆಗೆ ಮಾಲೀಕರಾದ ಮಕ್ಕಳ ಖಜಾನೆಯ ಲೆಕ್ಕವನ್ನು ನೋಡುತ್ತಿದ್ದೆವು. ತಂದೆಯು ಖಜಾನೆಯನ್ನಂತೂ ಎಲ್ಲರಿಗೂ ಒಂದೇ ರೂಪದಲ್ಲಿ ಒಂದೇ ರೀತಿಯಾಗಿ ಕೊಟ್ಟಿದ್ದೇವೆ. ಕೆಲವರಿಗೆ ಪದಮದಷ್ಟು, ಕೆಲವರಿಗೆ ಲಕ್ಷದಷ್ಟು ಕೊಟ್ಟಿಲ್ಲ. ಆದರೆ ಖಜಾನೆಯನ್ನು ತಿಳಿದುಕೊಳ್ಳುವುದು ಮತ್ತು ಪ್ರಾಪ್ತಿ ಮಾಡಿಕೊಳ್ಳುವುದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ನಂಬರ್ ವಾರ್ ಇದ್ದೀರಿ. ಬಾಪ್ ದಾದಾರವರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಭಿನ್ನ ಪ್ರಕಾರದಿಂದ ಮಕ್ಕಳಿಗೆ ಗಮನಕ್ಕೆ ತರಿಸುತ್ತಿದ್ದೇವೆ. ಸಮಯದ ಸಮೀಪತೆಯನ್ನು ನೋಡಿ ಸೂಕ್ಷ್ಮ ವಿಶಾಲ ಬುದ್ಧಿಯಿಂದ ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಿ. ನನಗೆ ಏನು ಸಿಕ್ಕಿದೆ? ನಾನು ಏನನ್ನು ಪಡೆದುಕೊಂಡೆನು? ಮತ್ತು ನಿರಂತರವಾಗಿ ಆ ಖಜಾನೆಯಲ್ಲಿ ಪಾಲನೆಯನ್ನು ಪಡೆಯುತ್ತಿದ್ದೇನೆಯೇ? ಈ ಪರಿಶೀಲನೆಯು ಬಹಳ ಅವಶ್ಯಕತೆ ಇದೆ. ಏಕೆಂದರೆ ಮಾಯೆಯು ವರ್ತಮಾನ ಸಮಯದಲ್ಲಿ ಭಿನ್ನ ರಾಯಲ್ ರೂಪದಲ್ಲಿ ಹುಡುಗಾಟಿಕೆ ಮತ್ತು ರಾಯಲ್ ರೂಪದಿಂದ ಆಲಸ್ಯವನ್ನು ಪ್ರಯೋಗ ಮಾಡುತ್ತಾ ಇದೆ. ಆದ್ದರಿಂದ ಸದಾ ತಮ್ಮ ಪರಿಶೀಲನೆಯನ್ನು
ಕೆಲಸವನ್ನು ಮಾಡಿಕೊಳ್ಳುತ್ತಾ ಇರಿ. ಇಷ್ಟೊಂದು ಗಮನದಿಂದ ಹುಡುಗಾಟಿಕೆಯ ರೂಪದಿಂದ ಮಾಡಿಕೊಳ್ಳಬೇಡಿ. ಕೆಟ್ಟದ್ದನ್ನು ಮಾಡಿಲ್ಲ, ದುಃಖವನ್ನು ನೀಡಿಲ್ಲ, ಕೆಟ್ಟ ದೃಷ್ಟಿ ಇರಲಿಲ್ಲ. ಈ ಪರಿಶೀಲನೆಯಂತೂ ಆಗಿದೆ. ಆದರೆ ತುಂಬ ಒಳ್ಳೆಯದನ್ನು ಏನು ಮಾಡಿದ್ದೀರಿ? ಸದಾ ಆತ್ಮಿಕ ದೃಷ್ಟಿ ಸ್ವಾಭಾವಿಕವಾಗಿತ್ತೋ ಅಥವಾ ಸ್ಮೃತಿಯ ಆಟವನ್ನು ಆಡಿದ್ದೀರಾ? ಎಷ್ಟು ಜನರಿಗೆ ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದವನ್ನು ನೀಡಿದ್ದೀರಿ? ಇಂತಹ ಜಮಾದ ಖಾತೆ ಎಷ್ಟು ಮತ್ತು ಯಾವ ರೀತಿಯದ್ದಾಗಿತ್ತು? ಏಕೆಂದರೆ ಜಮಾದ ಖಾತೆಯನ್ನು ಕೇವಲ ಈಗ ಮಾತ್ರವೇ ಮಾಡಿಕೊಳ್ಳಲು ಸಾಧ್ಯ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಈ ಸಮಯದ ಜಮಾದ ಖಾತೆಯು ಈ ಪೂರ್ಣ ಸೀಸನ್ ಜಮಾ ಮಾಡಿಕೊಂಡಿದ್ದೀರಾ. ನಂತರ ಜಮಾದ ಪ್ರಮಾಣ ರಾಜ್ಯಭಾಗ್ಯ ಮತ್ತು ಪೂಜ್ಯ ದೇವಿ ದೇವತೆಗಳಾಗುವುದಾಗಿದೆ. ಜಮಾ ಕಡಿಮೆಯಾಯಿತೆಂದರೆ ರಾಜ್ಯಭಾಗ್ಯವು ಕಡಿಮೆಯಾಗುತ್ತದೆ ಮತ್ತು ಪೂಜ್ಯರಾಗುವುದರಲ್ಲಿಯೂ ಸಹ ನಂಬರ್ ವಾರ್ ಆಗುತ್ತೀರಿ. ಜಮಾ ಕಡಿಮೆಯಾಯಿತೆಂದರೆ ಪೂಜ್ಯರಾಗುವುದು ಕಡಿಮೆ. ವಿಧಿಪೂರ್ವಕವಾಗಿ ಜಮಾ ಇಲ್ಲವೆಂದರೆ ಪೂಜೆಯೂ ಸಹ ವಿಧಿಪೂರ್ವಕವಾಗಿ ಆಗುವುದಿಲ್ಲ. ಆಗಾಗ ವಿಧಿಪೂರ್ವಕವಾಗಿದ್ದರೆ ಪೂಜೆಯೂ ಸಹ ಹಾಗೂ ಪದವಿಯೂ ಸಹ ಆಗಾಗ ಲಭಿಸುತ್ತದೆ. ಆದ್ದರಿಂದ ಬಾಪ್ ದಾದಾರವರಿಗೆ ಪ್ರತಿಯೊಬ್ಬ ಮಗುವಿನೊಂದಿಗೆ ಅಪಾರ ಪ್ರೀತಿ ಇದೆ. ಪ್ರತಿಯೊಬ್ಬ ಮಗುವು ಸಂಪನ್ನನಾಗಿ ಸಮಾನರಾಗಿರಲಿ ಎಂಬುದನ್ನು ಬಾಪ್ ದಾದಾ ಬಯಸುತ್ತೇವೆ. ಸೇವೆಯನ್ನು ಮಾಡಿ, ಆದರೆ ಸೇವೆಯಲ್ಲಿಯೂ ಸಹ ಉಪರಾಮ್ ಅದರ ಪ್ರಭಾವದಿಂದ ದೂರವಿರುವುದು. ಮೆಜಾರಿಟಿ ಮಕ್ಕಳ ಯೋಗವು ಅರ್ಥಾತ್ ನೆನಪಿನ ವಿಷಯದಲ್ಲಿ ಅಭಿರುಚಿ ಅಥವಾ ಸೇವೆಯಲ್ಲಿ ಗಮನವು ಕಡಿಮೆ ಇದೆ. ಇದನ್ನು ಬಾಪ್ ದಾದಾ ನೋಡಿದ್ದೇವೆ. ನೆನಪಿಲ್ಲದೆ ಸೇವೆಯು ಹೆಚ್ಚಾಗಿದೆ ಎಂದರೆ ಅದರಲ್ಲಿ ಅದ್ದಿನದು ಬಂದು ಬಿಡುತ್ತದೆ. ಉಪರಾಮ್ ವೃತ್ತಿ ಇರುವುದಿಲ್ಲ. ಹೆಸರು ಮತ್ತು ಸ್ಥಾನಮಾನವು ಬೆರಕೆಯಾಗಿ ಬಿಡುತ್ತದೆ. ಬೇಅದ್ದಿನ ವೈರಾಗ್ಯ ವೃತ್ತಿಯು ಕಡಿಮೆಯಾಗುತ್ತದೆ. ಆದ್ದರಿಂದ ಬಾಪ್ ದಾದಾ ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರಾದ ನನ್ನ ಮಕ್ಕಳು ಈಗಲೇ ಸದಾ ಸಿದ್ಧರಾಗಲು ಬಯಸುತ್ತೇವೆ. ಏಕೆ? ಸಮಯ ಬಂದಾಗ ಆಗುತ್ತೇವೆಂದು ಕೆಲವರು ಈ ರೀತಿ ಯೋಚಿಸುತ್ತಾರೆ. ಆದರೆ ಸಮಯವು ತಮ್ಮ ರಚನೆಯಾಗಿದೆ. ನಿಮ್ಮ ರಚನೆಯನ್ನು ಶಿಕ್ಷಕನಾಗಿ ಮಾಡಿಕೊಳ್ಳುತ್ತೀರೇನೋ? ಬಹಳ ಕಾಲದ ಲೆಕ್ಕ, ಬಹಳ ಕಾಲದ ಸಂಪನ್ನತೆಯ, ಬಹಳ ಕಾಲದ ಪ್ರಾಪ್ತಿಯನ್ನು ಮಾಡಿಸಿದ್ದೇ ಆದರೆ ಸಮಯದ ಸಮೀಪತೆಯ ಪ್ರಮಾಣ ಬಹಳ ಕಾಲದ ಜಮಾ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ. ಅನಂತರ ದೂರು ಕೊಡಬೇಡಿ. ಇನ್ನೂ ಬಹಳ ಸಮಯವಿದೆ ಎಂದು ತಿಳಿದುಕೊಂಡೆವು ಎಂದು ಹೇಳಬೇಡಿ. ಈಗಿನಿಂದಲೇ ಬಹಳ ಕಾಲದ ಗಮನವನ್ನು ಇಟ್ಟುಕೊಳ್ಳಿ. ತಿಳಿಯಿತೆ? ಅಟೆನ್ಷನ್ ಪ್ಲೀಸ್. ಒಬ್ಬ ಮಗುವಿನಲ್ಲಿಯೂ ಸಹ ಯಾವುದೇ ಒಂದು ಸಬ್ಜೆಕ್ಟ್ನ ಬಲಹೀನತೆಯೂ ಇರಬಾರದು ಎಂಬುದನ್ನು ಬಾಪ್ ದಾದಾ ಬಯಸುತ್ತೇವೆ. ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಎಲ್ಲವೇ? ಬ್ರಹ್ಮ ತಂದೆಯ ಜೊತೆ ಪ್ರೀತಿಯ ಮರುಪಾವತಿಯಾಗಿ ಕೊಡುತ್ತೀರಲ್ಲವೇ? ಪ್ರೀತಿಯ ಮರುಪಾವತಿಯಾಗಿ ತನ್ನ ಬಲಹೀನತೆಯನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳುವುದೇ ಮರುಪಾವತಿಯಾಗಿದೆ. ಮರುಪಾವತಿ ಕೊಡುವ ಸಾಹಸವಿದೆಯೇ? ಕೈಯಂತೂ ಎತ್ತುತ್ತೀರಿ, ಬಹಳ ಖುಷಿ ಪಡಿಸುತ್ತೀರಿ. ಕೈಗಳನ್ನು ನೋಡಿ ಬಾಪ್ ದಾದಾ ಸಂತೋಷ ಪಡುತ್ತೇವೆ. ಈಗ ಹೃದಯದಿಂದ ಪಕ್ಕಾ 1% ಸಹ ಕಡಿಮೆ ಇರಬಾರದು. ಪಕ್ಕಾ ವೃತವನ್ನು ತೆಗೆದುಕೊಳ್ಳಿ. ರಿಟರ್ನ್ ಮರುಪಾವತಿ ಕೊಡಲೇಬೇಕಾಗಿದೆ. ತಮ್ಮನ್ನು ತಾವು ಟರ್ನ್ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಈಗ ಶಿವರಾತ್ರಿಯು ಬರುತ್ತಿದೆ ಎಲ್ಲವೇ? ಬಹಳ ಪ್ರೀತಿಯಿಂದ ಎಲ್ಲ ಮಕ್ಕಳು ಉಮಂಗದಿಂದ ತಂದೆಯ ಜಯಂತಿ, ತನ್ನ ಜಯಂತಿಯನ್ನು ಆಚರಿಸುವುದಕ್ಕೂ ಬರುತ್ತಿದೆ.
ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಸೇವೆಯ ಯೋಜನೆಯನ್ನಂತೂ ಬಹಳ ಚೆನ್ನಾಗಿ ಮಾಡುತ್ತೀರಿ. ಬಾಪ್ ದಾದಾರವರಿಗೆ ಸಂತೋಷವಾಗುತ್ತದೆ. ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ. ಜಗದಂಬ ತಾಯಿ ಆದರೆ ಎಂಬ ಶಬ್ದವನ್ನು ಸಿಂಧಿ ಭಾಷೆಯಲ್ಲಿ ಹೇಳುತ್ತಿದ್ದರು. ಲೇಕಿನ್ ಕಿನ್ ಎಂದು ಕೊಳಕಿಗೆ ಹೇಳಲಾಗುತ್ತದೆ. ಲೇಕಿನ್ ಆದರೆ ಎಂದು ಹೇಳುವುದು ಚೆನ್ನಾಗಿರುವುದಿಲ್ಲ. ಆದರೂ ಹೇಳಬೇಕಾಗುತ್ತದೆ. ಹೇಗೆ ಸೇವೆಯ ಯೋಜನೆಯನ್ನು ಮಾಡಿದ್ದೀರಿ ಮತ್ತು ಮಾಡುತ್ತೀರಿ. ಆದರೂ ಈ ವ್ರತವನ್ನು ಕೈಗೊಳ್ಳುವ ಯೋಜನೆಯನ್ನು ಮಾಡಬೇಕು. ಮರುಪಾವತಿ ಕೊಡಲೇಬೇಕು. ಏಕೆಂದರೆ ಬಾಪ್ ದಾದಾ ಅಥವಾ ಯಾರಾದರೂ ಹೇಗಿದ್ದೀರಿ ಎಂದು ಕೇಳಿದರೆ ಮೆಜಾರಿಟಿ ಇದೇ ಉತ್ತರ ಬರುತ್ತದೆ, ಬಹಳ ಚೆನ್ನಾಗಿದ್ದೇವೆ. ಆದರೆ ಬಾಪ್ ದಾದಾ ಎಷ್ಟು ಹೇಳುತ್ತಾರೋ ಅಷ್ಟಿಲ್ಲ. ಈಗ ಉತ್ತರವನ್ನು ಬಾಪ್ ದಾದಾರವರು ಏನನ್ನು ಬಯಸುತ್ತೇವೆಯೋ ಅಷ್ಟಿರಬೇಕು. ಬಾಪ್ ದಾದಾರವರು ಏನನ್ನು ಬಯಸುತ್ತೇವೆಯೋ ಆ ಲಿಸ್ಟನ್ನು ತೆಗೆಯಿರಿ. ಬಾಪ್ ದಾದಾ ಇದನ್ನು ಇಷ್ಟಪಡುತ್ತಾರೆ. ಅದು ಇದೆಯೇ ಅಥವಾ ಇಲ್ಲವೇ? ಪ್ರಪಂಚದವರು ತಾವು ಪೂರ್ವಜರ ಮೂಲಕ ಮುಕ್ತಿಯನ್ನು ಬಯಸುತ್ತಾರೆ, ಕೂಗುತ್ತಿದ್ದಾರೆ, ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ ಎಂದು. ಎಲ್ಲಿಯವರೆಗೂ ಮೆಜಾರಿಟಿ ಮಕ್ಕಳು ತನ್ನ ಹಳೆಯ ಸಂಸ್ಕಾರ ಯಾವುದನ್ನು ತಾವು ಸ್ವಭಾವ ಎಂದು ಹೇಳುತ್ತೀರೋ, ಸ್ವಾಭಾವಿಕ ಅಲ್ಲ, ಸ್ವಭಾವದಲ್ಲಿ ಅದರಲ್ಲಿ ಸ್ವಲ್ಪವಾದರೂ ಹಳೆಯದೇನಾದರೂ ಉಳಿದುಕೊಂಡಿದೆ, ಸಮಾಪ್ತಿಯಾಗಿಲ್ಲವೆಂದರೆ ಸರ್ವ ಆತ್ಮರಿಗೆ ಮುಕ್ತಿ ಸಿಗಲು ಸಾಧ್ಯವಿಲ್ಲ. ಏ ಮುಕ್ತಿದಾತನ ಮಕ್ಕಳೇ, ಮಾಸ್ಟರ್ ಮುಕ್ತಿದಾತರೇ, ಈಗ ತನ್ನನ್ನು ಮುಕ್ತನನ್ನಾಗಿ ಮಾಡಿಕೊಂಡಿದ್ದೇ ಆದರೆ ಸರ್ವ ಆತ್ಮಗಳಿಗೆ ಮುಕ್ತಿಯ ಬಾಗಿಲು ತೆರೆದು ಬಿಡುತ್ತದೆ ಎಂದು ಬಾಪ್ ದಾದಾ ಹೇಳುತ್ತೇವೆ. ಗೇಟಿನ ಬೀಗದ ಕೈ ಯಾವುದು ಎಂದು ಹೇಳಿದೆವಲ್ಲವೇ? ಬೇಹದ್ದಿನ ವೈರಾಗ್ಯ ಪ್ರವೃತ್ತಿಯವರಿಗೆ ಕಮಲ ಪುಷ್ಪ ಸಮಾನರಾಗಿ ಎಲ್ಲವನ್ನು ಮಾಡುತ್ತಾ ಇದ್ದರೂ ನಾನು ಮಾಡುತ್ತಾ ಇದ್ದೇನೆ ಎಂಬುದರಿಂದ ಮುಕ್ತರಾಗಿ, ಭಿನ್ನರಾಗಿ, ಸಾಧನಗಳಿಗೂ ವಶರಾಗದೆ, ಸ್ಥಾನಮಾನಕ್ಕೂ ವಶರಾಗದೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಎಂದು ಭಾಷಣದಲ್ಲಿ ಹೇಳುತ್ತೀರಿ. ಸ್ವಲ್ಪವಾದರೂ ಸ್ಥಾನಮಾನ ಸಿಗಲಿ ಎಂಬುದು ಮಾಯೆಯ ವಿರೋಧವಾಗಿದೆ. ಭಿನ್ನ ಮತ್ತು ತಂದೆಗೆ ಪ್ರಿಯರೂ ಆಗಬೇಕು. ಕಷ್ಟವೇನು? ಭಿನ್ನ ಮತ್ತು ಪ್ರಿಯರಾಗುವುದು ಯಾರಿಗೆ ಸಹಜವೋ ಅವರು ಕೈ ಎತ್ತಿ. ಯಾರಿಗೆ ಕಷ್ಟವೆನ್ನಿಸುವುದಿಲ್ಲವೋ ಅವರು ಶಿವರಾತ್ರಿಯೊಳಗೆ ಸಂಪನ್ನರಾಗಿ ಬಿಡುತ್ತೀರಿ. ಕಷ್ಟವಿಲ್ಲವೆಂದರೆ ಅಷ್ಟರೊಳಗೆ ಸಂಪನ್ನರಾಗಲೇಬೇಕು. ಬ್ರಹ್ಮ ತಂದೆಯ ಸಮಾನರಾಗಲೇಬೇಕು. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಸೇವೆಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಎಲ್ಲದರಲ್ಲಿಯೂ ತಂದೆಯ ಸಮಾನ. ಬ್ರಹ್ಮ ತಂದೆ ಮತ್ತು ದಾದಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇವರೊಂದಿಗೆ ಬಹಳ 100%ಗಿಂತಲೂ ಹೆಚ್ಚು ಪ್ರೀತಿ ಇದೆ ಎನ್ನುವವರು ಕೈ ಎತ್ತಿ. ಖುಷಿ ಪಡಿಸಬೇಡಿ, ಕೇವಲ ಈಗೀಗ ಖುಷಿ ಪಡಿಸಬೇಡಿ. ಎಲ್ಲರೂ ಕೈ ಎತ್ತಿದ್ದಾರೆ. ಟಿವಿಯಲ್ಲಿ ರೆಕಾರ್ಡ್ ಮಾಡುತ್ತಿದ್ದೀರಲ್ಲವೇ? ಶಿವರಾತ್ರಿ ಎಂದು ಟಿವಿಯನ್ನು ನೋಡುತ್ತೇವೆ ಮತ್ತು ಲೆಕ್ಕ ತೆಗೆದುಕೊಳ್ಳುತ್ತೇವೆ, ಸರಿಯೇ? ಸ್ವಲ್ಪವೂ ಸಮಾನತೆಯಲ್ಲಿ ಅಂತರವಿರಬಾರದು. ಪ್ರೀತಿಯ ಹಿಂದೆ ಬಲಿಯಾರಿಯಾಗುವುದು ದೊಡ್ಡ ಮಾತೇನು? ಪ್ರಪಂಚದವರಾದರೂ ಅಶುದ್ಧ ಪ್ರೀತಿಯ ಹಿಂದೆ ಜೀವನವನ್ನು ಕೊಡಲು ಸಿದ್ಧರಿರುತ್ತಾರೆ. ಬಾಪ್ ದಾದಾರವರಾದರೂ ನಿಮ್ಮಲ್ಲಿನ ಕೊಳಕನ್ನು, ಬೇಡವಾದದ್ದನ್ನು ನನಗೆ ಕೊಟ್ಟು ಬಿಡಿ ಅಷ್ಟೇ ಎಂದು ಕೇಳಿಕೊಳ್ಳುತ್ತೇವೆ. ಒಳ್ಳೆಯ ವಸ್ತುವನ್ನು ಕೊಡಬೇಡಿ, ಕೊಳಕನ್ನು ಕೊಡಿ. ಬಲಹೀನತೆ ಕಡಿಮೆಗಳು ಏನಿದೆ? ಕೊಳಕನ್ನು ಬಲಿ ಕೊಡುವುದು ಯಾವ ದೊಡ್ಡ ಮಾತು? ಪರಿಸ್ಥಿತಿಗಳೆಲ್ಲವೂ ಸಮಾಪ್ತಿಯಾಗುತ್ತದೆ, ಸ್ವಸ್ಥಿತಿ ಶ್ರೇಷ್ಠವಾಗುತ್ತದೆ. ಪರಿಸ್ಥಿತಿ ಇದಾಗಿತ್ತು ಎಂದು ಹೇಳುತ್ತೀರಲ್ಲವೇ? ಅಲುಗಾಡಿಸುವ ಪರಿಸ್ಥಿತಿಯ ಹೆಸರೇ ಇರಬಾರದು.
ಸ್ವಸ್ಥಿತಿಯು ಶಕ್ತಿಶಾಲಿಯಾಗಿರಲಿ. ಸಮಾಪ್ತಿಯ ಪರದೆಯನ್ನು ತೆರೆದಿದ್ದೇ ಆದರೆ ಏನು ಕಂಡುಬರಬೇಕೋ ಹೊಳೆಯುತ್ತಿರುವಂತಹ ಸೂಕ್ಷ್ಮ ದೇವತೆ ಕಂಡುಬರಲಿ. ಎಲ್ಲ ಮಕ್ಕಳು ಹೊಳೆಯುತ್ತಿರುವುದೇ ಕಂಡುಬರಲಿ. ಆದ್ದರಿಂದ ಇದುವರೆಗೂ ಪರದೆಯನ್ನು ತೆರೆದಿಲ್ಲ. ಪ್ರಪಂಚದವರು ಪರದೆಯನ್ನು ತೆರೆಯಿರಿ, ಪರದೆಯನ್ನು ತೆರೆಯಿರಿ ಎಂದು ಚೀರಾಡುತ್ತಿದ್ದಾರೆ. ಅಂದಾಗ ನಿಮ್ಮ ಯೋಜನೆಯನ್ನು ನೀವೇ ಮಾಡಿಕೊಳ್ಳಿ. ಪ್ಲ್ಯಾನ್ ಮಾಡಿರುವುದನ್ನು ಕೊಟ್ಟರೆ ಅನೇಕ ಮಾತುಗಳು ಬರುತ್ತವೆ. ತಮ್ಮ ಪ್ಲ್ಯಾನನ್ನು ತಮ್ಮ ಸಾಹಸದಿಂದಲೇ ಮಾಡಿಕೊಳ್ಳಿ. ದೃಢತೆಯ ಬೀಗದ ಕೈಯನ್ನು ಹಾಕಿದ್ದೇ ಆದರೆ ಸಫಲತೆಯೂ ಸಿಗುತ್ತದೆ. ದೃಢ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಬಾಪ್ತಾದ ಖುಷಿಯಾಗುತ್ತೇವೆ. ವಾವ್ ಮಕ್ಕಳೇ, ವಾವ್ ಎಂದು ದೃಢ ಸಂಕಲ್ಪವನ್ನು ಮಾಡಿದ್ದೀರಿ. ಆದರೆ ದೃಢತೆಯಲ್ಲಿ ಸ್ವಲ್ಪ ಸ್ವಲ್ಪ ಹುಡುಗಾಟಿಕೆಯು ಬೆರಕೆಯಾಗಿ ಬಿಡುತ್ತದೆ. ಆದ್ದರಿಂದ ಸಫಲತೆಯೂ ಸಹ ಕೆಲವೊಮ್ಮೆ ಅರ್ಧ, ಕೆಲವೊಮ್ಮೆ 3/4% ಆಗುತ್ತದೆ. ಹೇಗೆ ಪ್ರೀತಿಯು 100% ಇದೆಯೋ ಹಾಗೆಯೇ ಪುರುಷಾರ್ಥದಲ್ಲಿ ಸಂಪನ್ನತೆಯಲ್ಲಿಯೂ ಸಹ 100% ಇರಲಿ. ಇನ್ನೂ ಹೆಚ್ಚಾಗಿಯೇ ಇರಲಿ, ಆದರೆ ಕಡಿಮೆ ಇರಬಾರದು. ಒಪ್ಪಿಗೆಯೇ ಒಪ್ಪಿಗೆಯೇ ಶಿವರಾತ್ರಿ ಎಂದು ಹೆಗ್ಗಳಿಕೆಯನ್ನು ತೋರಿಸುತ್ತೀರಲ್ಲವೇ? ಆಗಲೇಬೇಕು. ನಾವಾಗಲಿಲ್ಲವೆಂದರೆ ಯಾರಾಗುತ್ತಾರೆ? ಈ ನಿಶ್ಚಯವನ್ನಿಟ್ಟುಕೊಳ್ಳಿ. ನಾವೇ ಆಗಿದ್ದೆವು, ನಾವೇ ಆಗಿದ್ದೇವೆ, ಮತ್ತೆ ನಾವೇ ಆಗುತ್ತೇವೆ. ಈ ನಿಶ್ಚಯವು ವಿಜಯಿಯನ್ನಾಗಿ ಮಾಡಿಬಿಡುತ್ತದೆ. ಪರದರ್ಶನ ಮಾಡಬೇಡಿ, ತನ್ನನ್ನೇ ನೋಡಿಕೊಳ್ಳಿ. ಕೆಲವು ಮಕ್ಕಳು ಆತ್ಮೀಯ ವಾರ್ತಾಲಾಪವನ್ನು ಮಾಡುತ್ತಾರೆ. ಇವರನ್ನು ಸ್ವಲ್ಪ ಸರಿ ಮಾಡಿಬಿಡಿ, ನಂತರ ನಾನು ಸರಿಯಾಗಿ ಬಿಡುತ್ತೇನೆ. ಸ್ವಲ್ಪ ಬದಲಾವಣೆ ಮಾಡಿ, ಆಗ ನಾನು ಬದಲಾವಣೆಯಾಗುತ್ತೇನೆ. ಆದರೆ ಅವರು ಬದಲಾಗುವುದಿಲ್ಲ, ನೀವು ಬದಲಾಗುವುದಿಲ್ಲ. ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡಿದ್ದೇ ಆದರೆ ಅವರು ಬದಲಾಗಿ ಬಿಡುತ್ತಾರೆ. ಈ ರೀತಿ ಇದ್ದರೆ ಹೀಗಾಗುತ್ತದೆ ಎಂದು ಯಾವುದೇ ಆಧಾರವನ್ನಿಟ್ಟುಕೊಳ್ಳಬೇಡಿ. ನಾನು ಮಾಡಬೇಕಾಗಿದೆ ಒಳ್ಳೆಯದು, ಒಳ್ಳೆಯದು. ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ ಅವರು ಕೈ ಎತ್ತಿ. ಯಾರು ಮೊದಲನೆಯ ಬಾರಿಗೆ ಬಂದಿದ್ದೀರಿ, ಕಡಿಮೆ ಸಮಯದಲ್ಲಿ ಬಂದಿದ್ದೀರಿ. ಆದ್ದರಿಂದ ತೀವ್ರ ಪುರುಷಾರ್ಥ ಮಾಡಿ. ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಎಂದು ವಿಶೇಷವಾಗಿ ಬಾಪ್ತಾದ ಹೇಳುತ್ತೇವೆ. ಏಕೆಂದರೆ ಈಗ ಮ್ಯೂಸಿಕಲ್ ಚೇರ್ ಸ್ಥಾನಗಳನ್ನು ಹಿಡಿದುಕೊಳ್ಳುವ ಆಟ ಆಗಿದೆ. ಇದರಲ್ಲಿ ಯಾರದು ಗೆಲುವಿದೆ ಎಂಬುದರ ಫಲಿತಾಂಶವು ಹೊರಬಂದಿಲ್ಲ. ತಡವಾಗಿ ಬಂದಿದ್ದೀರಿ, ಆದರೆ ವೇಗವಾಗಿ ಹೋಗುವುದರಿಂದ ತಲುಪಿಬಿಡುತ್ತೀರಿ. ಕೇವಲ ತಮ್ಮನ್ನು ತಾವು ಅಮೃತ ವೇಳೆಯಲ್ಲಿ ಅಮರಭವದ ವರದಾನದ ನೆನಪು ತರಿಸಿಕೊಳ್ಳಿ. ಒಳ್ಳೆಯದು. ಕೆಲವರು ದೂರದಿಂದ, ಕೆಲವರು ಸಮೀಪದಿಂದ ಬಂದಿದ್ದೀರಿ. ಬಲೆ ಬನ್ನಿ, ನಿಮ್ಮ ಮನೆಯಾಗಿದೆ. ಸಂಘಟನೆ ಚೆನ್ನಾಗಿರುತ್ತದೆ ಎಂದು ಬಾಪ್ತಾದ ಹೇಳುತ್ತೇವೆ. ಟಿವಿಯಲ್ಲಿ ನೋಡುತ್ತೀರಲ್ಲವೇ? ತುಂಬಿರುವಂತಹ ಸಭೆಯನ್ನು ನೋಡುವುದಕ್ಕೆ ಚೆನ್ನಾಗಿರುತ್ತದೆ ಎಲ್ಲವೇ? ಒಳ್ಳೆಯದು. ಸದಾ ಸಿದ್ಧರೇ, ಎವರ್ ರೆಡಿ, ಸದಾ ಸಿದ್ಧ. ಪಾಠವನ್ನು ಓದುತ್ತೀರಲ್ಲವೇ? ಒಳ್ಳೆಯದು. ಈಗ ಏನು ಮಾಡಬೇಕು? ಒಳ್ಳೆಯದು. ಮಧುಬನದವರು ಕೈ ಎತ್ತಿರಿ. ಬಹಳಷ್ಟು ಮಂದಿ ಇದ್ದೀರಿ. ಮಧುಬನದವರು ಮನೆ ಮಕ್ಕಳಾಗಿದ್ದೀರಿ. ಅನ್ಯರು ಅತಿಥಿಗಳಾಗಿ ಬರುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ. ಆದರೆ ಮಧುಬನದವರು ಮನೆಯ ಮಕ್ಕಳಾಗಿದ್ದೀರಿ. ಸಮೀಪವೂ ಇದ್ದೀರಿ, ಪ್ರಿಯರೂ ಆಗಿದ್ದೀರಿ. ಮಧುಬನದವರನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರಲ್ಲವೇ? ಯಾವುದೇ ಸ್ಥಾನಕ್ಕೆ ಮಧುಬನದವರು ಹೋಗುತ್ತಾರೆಂದರೆ ಎಲ್ಲರೂ ನಿಮ್ಮನ್ನು ಯಾವ ದೃಷ್ಟಿಯಿಂದ ನೋಡುತ್ತಾರೆ? ವಾವ್, ಮಧುಬನದಿಂದ ಬಂದಿದ್ದಾರೆ. ಏಕೆಂದರೆ ಮಧುಬನದ ಹೆಸರನ್ನು ಕೇಳಿದ ತಕ್ಷಣ ಮಧುಬನದ ತಂದೆಯ ನೆನಪು ಬಂದು ಬಿಡುತ್ತದೆ. ಆದ್ದರಿಂದ ಮಧುಬನದವರ ಮಹತ್ವಿಕೆ ಇದೆ.
ಮಹತ್ವವಿದೆಯೇ? ಖುಷಿಯಾಗುತ್ತೀರಲ್ಲವೇ? ಇಂತಹ ಪ್ರೇಮಪೂರ್ವಕ ಪಾಲನೆಯ ಸ್ಥಾನವು ಕೋಟಿಯಲ್ಲಿ ಕೆಲವರಿಗೆ ಸಿಗುತ್ತದೆ. ಮಧುಬನದಲ್ಲಿಯೇ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ. ಆದರೆ ಇರಲು ಸಾಧ್ಯವೇ? ತಾವಂತೂ ಮಧುಬನದಲ್ಲಿಯೇ ಇದ್ದೀರಿ ಅಂದಾಗ ಎಷ್ಟು ಚೆನ್ನಾಗಿದೆ. ಮಧುಬನದವರನ್ನು ಎಂದಿಗೂ ಮರೆಯುವುದಿಲ್ಲ. ನಮ್ಮನ್ನು ಕೇಳಿಯೇ ಇಲ್ಲ ಎಂದು ತಿಳಿಯುತ್ತಾರೆ. ಆದರೆ ಬಾಪ್ದಾದ ಸದಾ ಹೃದಯದಲ್ಲಿ ತಮ್ಮನ್ನು ವಿಚಾರಿಸುತ್ತೇವೆ. ಮೊದಲು ಮಧುಬನದವರೇ ಇಲ್ಲವೆಂದರೆ ಬರುವುದಾದರೂ ಎಲ್ಲಿ? ಸೇವೆಗೆ ನಿಮಿತ್ತರಾಗಿದ್ದೀರಲ್ಲವೇ? ಎಷ್ಟೇ ಸೇವಾದಾರಿಗಳು ಸಿಗಲಿ, ಆದರೂ ಸಹ ಮಧುಬನದವರು ಅಡಿಪಾಯವಾಗಿದ್ದೀರಿ ಅಂದಾಗ ಯಾರು ಮೇಲೆ ಜ್ಞಾನ ಸರೋವರದಲ್ಲಿ ಪಾಂಡವ ಭವನದಲ್ಲಿದ್ದಾರೆಯೋ ಅವರಿಗೆ ಬಾಪ್ದಾದಾರವರ ಹೃದಯದ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದೇವೆ. ಹೃದಯದ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದೇವೆ. ಮಧುಬನದಲ್ಲಿ ಇಲ್ಲಿ ಟೋಲಿಯನ್ನು ಕೊಡುತ್ತೀರೆಂದರೆ ಮೇಲೆ ಸಿಗುತ್ತದೆಯೇ? ಮಧುಬನದವರಿಗೆ ಟೋಲಿಯೂ ಸಿಗುತ್ತದೆ, ಪ್ರೀತಿಯೂ ಸಿಗುತ್ತದೆ, ಎರಡೂ ಸಿಗುತ್ತದೆ. ಒಳ್ಳೆಯದು. ಆಸ್ಪತ್ರೆಯವರೆಲ್ಲರೂ ಚೆನ್ನಾಗಿದ್ದೀರಾ? ಏಕೆಂದರೆ ಆಸ್ಪತ್ರೆಯದ್ದೂ ಸಹ ವಿಶೇಷ ಪಾತ್ರವಿದೆ. ಮಿಲನಕ್ಕಾಗಿ ಕೆಳಗೆ ಬರುತ್ತಾರೆ, ಕೆಲವರೇ ಬರುತ್ತಾರೆ. ಆಸ್ಪತ್ರೆಯವರೂ ಸಹ ಬಹಳ ಚೆನ್ನಾಗಿ ಸೇವೆ ಮಾಡುತ್ತಿದ್ದೀರಿ. ನೋಡಿ, ಸಮಯದಲ್ಲಿ ಆಸ್ಪತ್ರೆಯೇ ಕೆಲಸಕ್ಕೆ ಬರುತ್ತದೆ ಎಲ್ಲವೇ? ಮತ್ತು ಯಾವಾಗಿನಿಂದ ಆಸ್ಪತ್ರೆಯು ತೆರೆದಿದೆಯೋ ಆಗಿನಿಂದಲೂ ಎಲ್ಲರ ದೃಷ್ಟಿಯಲ್ಲಿ ಈ ಬ್ರಹ್ಮಕುಮಾರಿಯರು ಕೇವಲ ಜ್ಞಾನವನ್ನು ಕೊಡುವುದಿಲ್ಲ, ಆದರೆ ಸಮಯದಲ್ಲಿ ಸಹಯೋಗವನ್ನು ಕೊಡುತ್ತಾರೆ, ಸಮಾಜ ಸೇವೆಯನ್ನು ಮಾಡುತ್ತಾರೆ ಎಂಬುದು ಬಂದಿದೆ ಅಂದಾಗ ಆಸ್ಪತ್ರೆಯ ನಂತರ ಅಬು ಪರ್ವತದಲ್ಲಿ ಈ ವಾಯುಮಂಡಲವು ಪರಿವರ್ತನೆಯಾಗಿ ಬಿಡುತ್ತದೆ. ಮೊದಲು ಯಾವ ದೃಷ್ಟಿಯಿಂದ ನೋಡುತ್ತಿದ್ದರೂ ಈಗ ಎಲ್ಲರೂ ಆ ದೃಷ್ಟಿಯಿಂದ ನೋಡುವುದಿಲ್ಲ. ಈಗ ಸಹಯೋಗದ ದೃಷ್ಟಿಯಿಂದ ನೋಡುತ್ತಾರೆ. ಜ್ಞಾನವನ್ನು ಒಪ್ಪಲಿ ಬಿಡಲಿ, ಆದರೆ ಸಹಯೋಗದ ದೃಷ್ಟಿಯಿಂದ ನೋಡುತ್ತಾರೆ ಅಂದ ಮೇಲೆ ಆಸ್ಪತ್ರೆಯವರು ಸೇವೆ ಮಾಡಿದ್ದೀರಲ್ಲವೇ? ಚೆನ್ನಾಗಿದೆ, ಒಳ್ಳೆಯದು. ಇಂದಿನ ಈ ಮಾತು ನೆನಪಿರಲಿ. ಸಂಪನ್ನರಾಗಲೇಬೇಕಾಗಿದೆ. ಏನೇ ಆಗಲಿ ಸಂಪನ್ನರಾಗಲೇಬೇಕಾಗಿದೆ. ಈ ಗುಂಗಿರಲಿ, ಸಂಪನ್ನರಾಗಬೇಕು, ಸಮಾನರಾಗಬೇಕು. ಒಳ್ಳೆಯದು. 4 ಕಡೆಯ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿಯೂ ಕೆಲವರು ಭಾಗ್ಯವಂತರು, ಭಗವಂತನ ಮಕ್ಕಳಾದ ಶ್ರೇಷ್ಠಾತ್ಮಗಳು. ಸದಾ ತೀವ್ರ ಪುರುಷಾರ್ಥದ ಮೂಲಕ ಏನು ಯೋಚಿಸುವಿರೋ ಅದನ್ನು ಮಾಡುವವರು. ಶ್ರೇಷ್ಠವಾಗಿ ಆಲೋಚಿಸುವುದು, ಶ್ರೇಷ್ಠವಾಗಿ ಮಾಡುವುದು, ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ವಿಶೇಷ ಆತ್ಮಗಳಿಗೆ ಸದಾ ಬಹಳ ಕಾಲದ ಪುರುಷಾರ್ಥದ ಮೂಲಕ ರಾಜ್ಯಭಾಗ್ಯ ಮತ್ತು ಪೂಜ್ಯರಾಗುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಸ್ನೇಹದ ರಿಟರ್ನ್ ಆಗಿ ತಮ್ಮನ್ನು ಟರ್ನ್ ಮಾಡಿಕೊಳ್ಳುವಂತಹ ನಂಬರ್ 1 ವಿನ್ ಆಗುವಂತಹ ಭಾಗ್ಯವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿನಾಶದ ಲೀಲೆಯನ್ನು ನೋಡುವಂತಹ ಸಾಕ್ಷಿ ದೃಷ್ಟ ಭವ. ಅಂತಿಮ ಸಮಯದ ವಿನಾಶದ ಲೀಲೆಯನ್ನು ನೋಡಲು ವಿಶ್ವ ಕಲ್ಯಾಣಕಾರಿಯ ಶ್ರೇಷ್ಠ ಸ್ಥಿತಿ ಬೇಕಾಗಿದೆ. ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ದೇಹದ ಸರ್ವ ಆಕರ್ಷಣೆ ಅರ್ಥಾತ್ ಸಂಬಂಧ, ಪದಾರ್ಥ, ಸಂಸ್ಕಾರ, ಪ್ರಕೃತಿಯ ಹಲ್ಚಲ್ನ ಆಕರ್ಷಣೆ ಸಮಾಪ್ತಿಯಾಗಿ ಬಿಡುತ್ತದೆ. ಯಾವಾಗ ಇಂತಹ ಸ್ಥಿತಿಯಾಗುತ್ತದೆ ಆಗ ಸಾಕ್ಷಿ ದೃಶ್ಯ ಆಗಿ ಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತರಾಗಿ ಶಾಂತಿಯ ಕಿರಣಗಳನ್ನು ಸರ್ವ ಆತ್ಮಗಳಿಗಾಗಿ ಕೊಡಬಹುದು. ಸ್ಲೋಗನ್: ಶಕ್ತಿಶಾಲಿಯಾದರೆ ಮಾಯೆಯ ಫೋರ್ಸ್ ಪ್ರವಾಹ ಸಮಾಪ್ತಿಯಾಗುವುದು. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ
ಸದಾ ವಿಜಯಿಯಾಗಿರಿ. ವರದಾತ ತಂದೆ ಮತ್ತು ನಾವು ವರದಾನಿ ಆತ್ಮರು ಇಬ್ಬರೂ ಕಂಬೈಂಡ್ ಆಗಿದ್ದೇವೆ. ಈ ಸ್ಮೃತಿ ಸದಾ ಇದ್ದಾಗ ಪವಿತ್ರತೆಯ ಛತ್ರಛಾಯೆ ಸ್ವತಃವಿರುತ್ತದೆ. ಏಕೆಂದರೆ ಎಲ್ಲಿ ಸರ್ವಶಕ್ತಿವಂತ ತಂದೆ ಇರುತ್ತಾರೆ ಅಲ್ಲಿ ಅಪವಿತ್ರತೆ ಸ್ವಪ್ನದಲ್ಲಿಯೂ ಬರಲು ಸಾಧ್ಯವಿಲ್ಲ. ಸದಾ ತಂದೆ ಮತ್ತು ನೀವು ಯುಗಲ್ ರೂಪದಲ್ಲಿರಿ. ಒಂಟಿಯಾಗಿದ್ದರೆ ಪವಿತ್ರತೆಯ ಸುಮಂಗಲತೆ ಹೊರಟು ಹೋಗಿಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.